ಸರಿ ಸರ್, ಇವಾಗ ಏರ್ಪೋರ್ಟ್ ರಸ್ತೆ ಕಾಮಗಾರಿ ಜೊತೆ ನಾನು ಬೆಳಗ್ಗೆಯಿಂದ ಈ ರಿವ್ಯೂ ಮಾಡಿದ್ದೀನಿ. ಯಾಕೆಂದ್ರೆ ನಾನು 15 ದಿನ ಬೆಳಗಾವಿ ಹೋಗ್ಬೇಕಾಗ್ತದೆ. ಸೊ ಎಲ್ಲಾ ಕೆಲಸಗಳದ್ದು ಏನೇನ್ ಆಗ್ಬೇಕು, BMRD ಏನಾಗಬೇಕು, BDAD ಏನಾಗಬೇಕು, ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಏನಾಗಬೇಕು ಅಂತ. ನಾನು ಬೆಂಗಳೂರು ಬಿಸಿನೆಸ್ ಕಾರಿಡಾರ್ದು ರೈತರದು ಯಾರು ಒಪ್ಕೋತಾರೆ ಕೊಡಿಲ್ಲ ಡೆಪಾಸಿಟ್ ಮಾಡಿ ಹಳೆ ರೇಟಲ್ಲಿ ಅಂತ ಹೇಳಿದ್ ನಾನು. ಹಳೆ ರೇಟ್ ಅಂದ್ರೆ ಈಗ ನಾನು ಏನ್ ಇವತ್ತು ಕೊಟ್ಟಿದ್ದೀನಿ, ಅವ್ರಿಗೆ ಆಪ್ಷನ್ಸ್ ಕೊಟ್ಟಿದ್ದೀನಿ, TDR ಕೊಟ್ಟಿದ್ದೀನಿ, FIR ಕೊಟ್ಟಿದ್ದೀನಿ, ಆಮೇಲೆ ಸೆಕೆಂಡ್ 2 ಟೈಮ್ಸ್ ವ್ಯಾಲ್ಯೂ ಅಂತ ಏನು ಕೊಟ್ಟಿದ್ದೀನಿ, 3 ಟೈಮ್ಸ್ ಕೊಟ್ಟಿದ್ದೀನಿ. ಈ ದೇಶದಲ್ಲಿ ಯಾರು ಇಷ್ಟು ಆಪ್ಷನ್ ಕೊಟ್ಟಿಲ್ಲ. 5 ಆಪ್ಷನ್ಸ್ ಕೊಟ್ಟಿದ್ದೀನಿ. ಆಪ್ಷನ್ ಪ್ರಕಾರ ಕೊಟ್ಟರೆ ಕೊಡಬಹುದು. ನಾನು ಯಾವ ಕಾರಣಕ್ಕೂ ಯಾರು ಹೇಳಿದ್ರು ಡಿನೋಟಿಫೈ ಮಾಡೋದಿಲ್ಲ. ನನಗೆ ಎದುರಿಸಕ್ಕೆ ಬದರಿಸಕ್ಕೆ ಕೋರ್ಟ್ ಎಲ್ಲ ಬೇಕಾದ್ರೆ ಹೋಗ್ಕೊಳ್ಳಿ. ಕೋರ್ಟ್ ಎಲ್ಲ ಫೇಲ್ ಆಗಿದೆ. ಏನು ನಾವು ರೋಡ್ ಮಾಡಲೇಬೇಕು. ಅವ್ರಿಗೆ ಒಳ್ಳೆ ಅವಕಾಶ ಕೊಟ್ಟಿದ್ದೀನಿ. ಅದೇ ಜಾಗದಲ್ಲಿ 35% ಕಮರ್ಷಿಯಲ್ ಲ್ಯಾಂಡ್ ಕೊಡ್ತೀನಿ ಅಂತ ಹೇಳಿದ್ರು. ಇಡೀ ದೇಶದಲ್ಲಿ ಯಾರು ಕಮರ್ಷಿಯಲ್ ಲ್ಯಾಂಡ್ ಕೊಡೋದಿಲ್ಲ. ನಾನಂತದ್ದು ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಅದನ್ನ ರೈತರು ಉಪಯೋಗಿಸ್ಕೊಂಡು ಇದನ್ನ ತಗೋಬೇಕು. ತಗೊಂಡ್ರೆ ಅವ್ರಿಗೂ ಒಳ್ಳೇದು, ಇಲ್ಲ ಅಂದ್ರೆ ನಾವು ಬಿಟ್ಟಿದ್ದಂತ ವಿಚಾರ ನಂಬರ್ 1. ಎರಡನೇದು, ಈಗ ಏನು ಈ ಮೆಟ್ರೋ ಇದೆ, ಈ ಮೆಟ್ರೋ ನಾವು ಆದಷ್ಟು ಜಲ್ದಿ ಟೈಮ್ ಲೈನ್ ಅಲ್ಲಿ ಕೆಲಸ ಆಗಬೇಕು. ಈಗ ನಾವು ವಿಶ್ವಾಸಪುರದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ಗೆ ಡಿಸೆಂಬರ್ 26ಕ್ಕೆ ಈಗ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ಅದಕ್ಕೆ ಕೆಲವು ಈಗ ಕಾಂಟ್ರಾಕ್ಟರ್ ಕರೆಸಿದ್ದೀವಿ. ಅವ್ರು ಏನೇನೋ ಸ್ವಲ್ಪ ಬೀಳ್ತಾ ಇದ್ದಾರೆ. ಬೇರೆಯವರೆಲ್ಲ ಇನ್ನಿಗೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. NCC ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗ ಅವರು ಅಶ್ಯೂರ್ ಮಾಡಿದ್ದಾರೆ, ನಾನೊಂದು 6 ತಿಂಗಳಲ್ಲಿ ಮಾಡ್ತೀನಿ ಅಂತ ಹೇಳಿ. ಇನ್ನೇನು KR ಪುರಮಿಂದ ಹೆಬ್ಬಾಳ್ ಇದೆ, ಅದು ಡಿಸೆಂಬರ್ 27ಗೆ ಅಂತ ಹೇಳ್ತಾ ಇದ್ದಾರೆ. ಹೆಬ್ಬಾಳ್ ಟು ಇಂಟರ್ನ್ಯಾಷನಲ್ ಜೂನ್ 27 ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಕೆಲವು ಇಲ್ಲಿ ಪ್ರಾಬ್ಲಮ್ಸ್ ಇತ್ತು ಸ್ಪಾಟ್ ಅಲ್ಲಿ, ಅದನ್ನ ನೋಡೋಣ ಅಂತ ನಾನು ಇಲ್ಲಿ ಬಂದೆ ನಾನು. ಸೊ ಆದಷ್ಟು ಏನು ಟೈಮ್ ಲೈನ್ ಇದೆ ಆ ಟೈಮ್ ಲೈನ್ ಪ್ರಕಾರನೇ ಲೋಕಲ್ ಇಂಟರ್ನಲ್ ಏನೇನಿದೆ, ಸೊ ಆ ಮಿಷಿನ್ ಇದೆಯಲ್ಲ, ಮೇಜರ್ ಮಿಷಿನ್ ಶಿಫ್ಟ್ ಮಾಡೋಂಥ ಮಿಷಿನ್ ಲಾಂಚಿಂಗ್ ಗರ್ಡರ್ ಇದೆಯಲ್ಲ, ಅದನ್ನ ನಾವು ಶಿಫ್ಟ್ ಮಾಡೋಕ್ಕೆ ಬೆಂಗಳೂರು ಸಿಟಿಯಿಂದ ಇವ್ರು ಏನಿದೆ ಶಿಫ್ಟ್ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಇಲ್ಲೇ ಕೆಲಸ ಮಾಡಬೇಕು. ಯಾಕಂದ್ರೆ ಅದು ಎತ್ಕೊಂಡು ಯಾವ ಮೆಟ್ರೋ ಬೇಕಾದ್ರೆ ಎತ್ಕೊಂಡು ಹೋಗಿ ಹಾಕ್ಬೋದು. ಸೊ ಇಲ್ಲಿ ಕೆಲಸನ ಕಂಪ್ಲೀಟ್ ಮಾಡೋಬೇಕು. ಅದಕ್ಕೆ ಸ್ಟ್ರಿಕ್ಟ್ ಆಗಿ ನಮ್ಮ ಇದು ತುಷಾರ್ ಗಿತ್ನಾಥ್ ಅದಕ್ಕೆ ನೋಡ್ಕೊಳ್ಳುವಂತ ವ್ಯವಸ್ಥೆ ಅವರು ಮಾಡ್ತಾ ಇದ್ದಾರೆ. ಸೊ ನಾವು ಆದಷ್ಟು ಜಲ್ದಿ ನಾವೇನು ನಮ್ಮ ಪ್ರೋಗ್ರಾಮ್ ಇದೆ, ಇದು 15,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದೆ, 15,000 crores. ಇಟ್ ಈಸ್ ಆಲ್ಮೋಸ್ಟ್ 58 ಕಿಲೋಮೀಟರ್ಸ್. ಇದು ಸಣ್ಣ ಜಾಗ ಅಲ್ಲ. ಒಂದು ಊರಿಗೆ ಹೋದಂಗೆ 58 ಕಿಲೋಮೀಟರ್ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಏರ್ಪೋರ್ಟ್ 30 ಸ್ಟೇಷನ್ ಇದು, 30 ಸ್ಟೇಷನ್. ಸೊ ಇದಕ್ಕೆಲ್ಲ ನಾವು ಟೈಮ್ ಈಗ ಇನ್ನೊಂದು ಡಿಸಿಷನ್ ಈಗ ತಗೊಳ್ತಾ ಇದ್ದೀವಿ. ಎಲ್ಲೆಲ್ಲಿ ಶುರು ಆಗ್ತಿದೆ 5 ಸ್ಟೇಷನ್ 6 ಸ್ಟೇಷನ್ 10 ಸ್ಟೇಷನ್ ಅಷ್ಟು ನಾವು ಕಂಪ್ಲೀಟ್ ಆಗ್ತಿದ್ದಂಗೆ ನಾವು ಲೈನ್ ಪ್ರಾರಂಭ ಮಾಡಕ್ಕೆ ಒಂದು ಚಿಂತೆ ಮಾಡಿದ್ದೀವಿ ನಾವು. ಸರ್, ಇನ್ನೊಂದು ಇದರಿಂದ ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗ್ತಿದೆ. ಇದಕ್ಕೆ ಪರಿಹಾರ ಯಾವಾಗ ಅಂತ ಸರ್? ಅದನ್ನ ಕಟ್ಟಡ ಮಾಡಬೇಕಾದ್ರೆ ಅವ್ರಿಗೂ ಕೆಲಸ, ಬರೀ ರಾತ್ರಿ ಹೊತ್ತು ಮಾತ್ರ ಕೆಲಸ ಮಾಡಬೇಕು. ಆಗಲೇ ಒಬ್ಬ ಸತ್ತೋದ್ಮೇಲೆ ಅದು ಸ್ವಲ್ಪ ಬಹಳ ನಿಧಾನ ಆಗಿದೆ. ಗರ್ಡರ್ ಬಿದ್ದು ಮತ್ತೊಂದು ಬಿದ್ದು ಅಲ್ಲ. ಸೊ ಬಹಳ ಅವರು ರಾತ್ರಿ ಹೊತ್ತೇ ಕೆಲಸ ಮಾಡಬೇಕು, ಟ್ರಾಫಿಕ್ ನೋಡ್ಕೋಬೇಕು, ಕೆಲಸನೂ ಮಾಡಬೇಕು. ಇದು ನಾನು ಪ್ರಾಕ್ಟಿಕಲ್ ಆಗಿ ಕೆಲವು ಪ್ರಾಬ್ಲಮ್. ನೀವು ಟೀಕೆ ಮಾಡೋರು ಜನ ಮಾತಾಡೋದೆಲ್ಲ ಬೇರೆ ವಿಚಾರ, ಬಟ್ ಇದು ನಡಿಬೇಕಲ್ಲ, ಇದು ಕೆಲಸ. ಸೊ ಅದಕ್ಕೆ ಈಗಾಗಲೇ ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನಾನು ಚಿಂತ ವಾರ್ನ್ ಮಾಡ್ತಾ ಇದ್ದೀನಿ. ಅವ್ರೇನಾದ್ರು ಇನ್ ಲೈನ್ ಮಾಡಲಿಲ್ಲ ಅಂತಂದ್ರೆ ಅವ್ರಿಗೆ ಫರ್ದರ್ ಕೆಲಸ ಕೊಡುದಿಲ್ಲ. ಇಫ್ ದೇ ಡಸಂಟ್ ಡೂ ಇನ್ ಟೈಮ್, ವೆದರ್ ಇಟ್ ಈಸ್ NCC ಆರ್ ಎನಿವನ್, ವಿಲ್ ನಾಟ್ ಗಿವ್ ಫರ್ದರ್ ವರ್ಕ್. ನಮಗೆ ಇಂಪ್ಲಿಮೆಂಟೇಷನ್ ಬಹಳ ಮುಖ್ಯ. ಅದು ನಾನು ಅವ್ರಿಗೆ NCC ಅವ್ರಿಗೂ ನಾನು ಹೇಳ್ತಾ ಇದ್ದೀನಿ. ಮಿಕ್ಕಿದವರಿಬ್ರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸ್ವಲ್ಪ ಆಕ್ಸಿಡೆಂಟ್ ಆದ್ರಿಂದ ಸ್ವಲ್ಪ ಡಿಲೇ ಆಗಿದ್ದಾರೆ. ಅದಕ್ಕೆ ನಾನು ಅವ್ರನ್ನ ಇಲ್ಲಿ ಕರೆಸಿದ್ದೀವಿ. ಕರೆಸಿ ನಮ್ಮ ಆಫೀಸರ್ಸ್ ಎಲ್ಲ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಸ್ಪಾಟ್ ನೋಡಕ್ಕೆ ಏನೇನು ಪ್ರಾಬ್ಲಮ್ ಇದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.